ಹೆಂಗಿಳಿತದೆ ನೋಡಿ. 3.51 51ವರೆಗೂ ಫುಲ್ ಇತ್ತು. 51 ಕಿಲೋಮೀಟರ್ಗೆ 51 ಆದ್ಮೇಲೆ ಟಕ 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 ಅಂತ ಇಳಿತಾ ಇದೆ. 20 ಕಿಲೋಮೀಟರ್ಗೆ ಇಳಿತಾ ಇದೆ. ಸೊ ಈ ತರ ಹಳ್ಳಿಗಳೆಲ್ಲ ಸ್ಲೋ ಮಾಡ್ಕೊಂಡ್ಬಿಡ್ಬೇಕು. ಮೇನ್ ಏನಂದ್ರೆ ಎಕ್ಸಲೇಟರ್ ಮೇಲೆ ಕೈ ಎತ್ಬಿಡಿ, ಆಮೇಲೆ ಆರಾಮಾಗಿ ನಿಲ್ಸ್ಕೊಂಡ್ಬಿಡ್ಬೋದು. ನೀವು 160 ಇದೆ ಎಕ್ಸಲೇಟರ್ ಮೇಲೆ ಕೈ 100ಗೆ ಬಂದ್ಬಿಟ್ಟಿರ್ತೀರಾ. ಒಂದು 100 ಮೀಟರ್ಸ್ ಇಂದ ಬಿಟ್ರು, ಒಂದು 200 ಮೀಟರ್ಸ್ ಇಂದ ಬಿಟ್ರು 100ಗೆ ಬಂದ್ಬಿಡ್ತೀರಾ, 120 ಹತ್ರ. ಸೊ ಆಮೇಲೆ ಈಸಿಯಾಗಿ ಬ್ರೇಕಿಂಗ್ ಮಾಡ್ಕೊಂಡ್ಬಿಡ್ಬೋದು. ಏನಕ್ಕೆ ಸತಿ ಲೆಫ್ಟ್ ಹ್ಯಾಂಡ್ ಎತ್ತೇನಂತ ಅರ್ಥ ಆಗಿಲ್ಲ ಅಂದರೆ, ಅದು ಇನ್ಸೆಕ್ಟ್ ತೋರಿಸ್ಕೊಳಕ್ಕೆ ಅವಾಗಿಂದ ಟಕ್ಕೇನ್ ಮಾಡೋಕ್ಕಾಗಲ್ಲ. ಎಷ್ಟು ಬಿಟ್ಟಿದೆ ಗೊತ್ತಾ? ವಾ, ನನ್ನ ಕಿವಿ ಗುಯಿ ಅಂತ ಒಂದು ಇಯರ್ ಪ್ಲಗ್ಸ್ ತಗೋಬೇಕು. ಇಷ್ಟು ದಿನ ಯಾವತ್ತೂ ಇಷ್ಟೊಂದು ವಿಂಡ್ ಫೇಸ್ ಮಾಡಿರಲಿಲ್ಲ ನಾನು. ಇಲ್ಲ ತುಂಬ ಇಷ್ಟ ಆದ್ಮೇಲೆ ರೈಡ್ ಮಾಡ್ತೇನಲ್ಲ, ಮೇ ಬಿ ಅದು ಇರ್ಬೋದು. ಇಲ್ಲ ಅಂದರೆ ಈ ಮರ ಗಿಡಗಳಿಂದ ಇಲ್ಲಿ ಜಾಸ್ತಿ ವಿಂಡ್ ಎದುರು ಇರ್ಬೋದು, ಹೇಳೋಕ್ಕಾಗಲ್ಲ. ಕಂಪೇರ್ ಟು ಅದರ್ ರೈಡ್ಸ್ ಹೈವೇ, ಈ ತಮಿಳ್ನಾಡು ಹಾಸನ ಹೈವೇ ಇರೋದು, ತಮಿಳ್ನಾಡು ಹೈವೇ ಹೋದಾಗ, ಆಮೇಲೆ ಕೋಲಾರ ಸೈಡ್ ಹೋದಾಗ, ಆಂಧ್ರ ಪ್ರದೇಶ ಹೈವೇ ಆ ಕಡೆ ಎಲ್ಲ ಇಟ್ಕೊಂಡ್ರು ಫುಲ್ ಹೈವೇ ಅಲ್ಲ, ಓಪನ್ ಹೈವೇಸ್. ಸೊ ಯಾ, ರೋಡು ಜಾಸ್ತಿ ಫೋರ್ಸ್ ಮಾಡೋದು ಬೇಡ. ತುಂಬ ದೂರ ಹೋಗ್ಬೇಕಲ್ಲ, ಸೊ ಇಂಜನ್ ಸ್ಟ್ರೆಚ್ ಆಗಿಬಿಟ್ರೆ ಕಷ್ಟ. ಓ ಬಂತಪ್ಪ ಇನ್ಸೆಕ್ಟ್ ಮತ್ತೆ. ಮಾಡ್ತಾ ಟೈಮ್ 3 ಬಂದು 4 ನಿಮಿಷ ಸ್ಲೋ ಮಾಡ್ಕೊಂಡು ಹೊರ್ಸ್ಬಿಡೋಣ ಮುಂದೆ ಆ ಟ್ರಕ್ಕಿಂದ. ವರ್ಷ ಗ್ಯಾಪಲ್ಲಿ ಇನೋವಾ ಬಂದಿದೆ ಕಾಣಿಸಿಲ್ಲ ಅದು. ರೋಡ್ ಮಸ್ತ್.
ಅಲ್ಲಿ ನೋಡ್ ಗುರುವೆ 2 ಪಾಯಿಂಟ್ ಬಿದ್ದೋಯ್ತು ಫ್ಯೂಲು. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಒನ್ ಫುಲ್ ಟ್ಯಾಂಕ್ ಇಸ್ ಫಾರ್ 114 ಕಿಲೋಮೀಟರ್ಸ್ ಅಷ್ಟೇನಾ? ಅಂದ್ರೆ ಇನ್ನು 2 ಪಾಯಿಂಟ್ ಇದೆ. 114 ಇನ್ನೊಂದು 15 ಹಿಡ್ಕೊಂಡ್ರು 130 145 150 ಕಿಲೋಮೀಟರ್ ಒಂದು ಫುಲ್ ಟ್ಯಾಂಕು. ಜಾಸ್ತಿ ವೆಯ್ಟ್ ಮಾಡಕ್ ಹೋಗೋದು ಬೇಡ, ಏಪ್ರಿಲ್ ನೋಡ್ಕೊಂಡು. ಏಪ್ರಿಲ್ ಇದ್ರೆ ಟೈರ್ಸ್ ಚೆನ್ನಾಗೇ ಇದೆ ಅನ್ಸುತ್ತೆ, ಆಲ್ಮೋಸ್ಟು ನೀಟ್ ಟಚ್ ಮಾಡ್ಕೊಳ್ಬೋದು ಈಸಿಯಾಗಿ. ಆದ್ರೆ ನಾವು ಟಚ್ ಮಾಡ್ತಾಗಲ್ಲ, ಬಿಕಾಸ್ ಅದಕ್ಕೂ ಸುಮ್ಮನೆ ಅದು ರೈಡಿಂಗ್ ಪಾಯಿಂಟ್ ಅಷ್ಟೇ ಅದರಲ್ಲಿ. ಓ ಅಲ್ಲಿ ನೋಡಿದ್ರ ಶೇಟ್ ಮ್ಯಾನ್, ಕಾರ್ ಅಲ್ಲಿ ಕಾರ್ ನೋಡಿದ್ರೆ ನೀವು ಅಲ್ಲಿ ಸೈಡಲ್ಲಿ ಇದ್ದಿದ್ದು ಯಾರೋ ಎತ್ಕೊಂಡು ಅದು ಅಲ್ಲಿ ಇದ್ರಲ್ಲಿಗೆ ಬಿಡವನೆ. ಸಫಾರಿ ಹೊಸದು, ಅದೊಂದು ಸ್ಕಾರ್ಪಿಯೋ ಹೊಸ. ಈ ಸೂಪರ್ ವೀಲ್ ಎಷ್ಟು ಕಾಣಿಸಿದೆ ಗೊತ್ತಿಲ್ಲ, ಕಾಣಿಸಿದೆ ಸ್ಲೋ ಮಾಡಿ ಹಾಕ್ತೀನಿ ಸ್ಕಾರ್ಪಿಯೋದು. ಇವ್ರನ್ನ ಅಲ್ಲಿ ನೋಡಿದೆ ನಾವು, ಸ್ಟಾಪ್ ಕೊಟ್ಟಾಗ ಬರ್ತಾ ಇದ್ರಲ್ಲಿ ಅವ್ರು ಪಾಸ್ ಆದ್ರಲ್ಲಿ. ಅವ್ರು ಸ್ಟಾಪ್ ಕೊಡ್ತೀರ ನೀಟಾಗಿ ಪೇ ನೋಡಿದ್ರೆ ಹೆಂಗೆ ಬಿಡ್ತಾರೆ ಸ್ಲೋ ಆಗಿ. ನಾವು ಫುಲ್ ಫಾಸ್ಟ್ ಪೇಸ್ ಹೊಡೆದ್ರೆ ಬೇಗ ಆಗ್ಬಿಡ್ತೀವಿ, ಸೊ ಬೇಗ ಸ್ಟಾಪ್ ಬೇಕಾಗತ್ತೆ. ಪ್ಲಸ್ ನಮ್ದು ಕಮಿಟ್ಮೆಂಟ್ ಪೊಲ್ಯೂಷನ್ ತುಂಬ ಹೆವಿ ಕಮಿಟ್ ಆಗಿದಪ್ಪ. ಹಿಂಗೆ ಚೆಚ್ಚಾಡ್ಬಿಟ್ರೆ ಲದಾಖ್ಗೆ ಕ್ರೇಜಿ ಅನ್ಕೊಳ್ಳಿ. ಒಂದು ಪಾರ್ಟ್ನಲ್ಲಿ ಲದಾಖ್ ರೈಡ್ ಸಿಕ್ಬಿಟ್ರೆ 10 ದಿವಸ ಹೋಗ್ಬಿಡ್ಬೋದು. ಬಟ್ ಲದಾಖಲ್ಲಿ ಸ್ಲೋ ಹೊಡ್ಸಿದ್ರು, ಬಟ್ ಇದರಿಂದ ಲದಾಖ್ ಹೋಗ್ಬೇಕಲ್ಲ ಡೆಲ್ಲಿವರೆಗೂ, ಅದು ಚೆಚ್ಚಾಡ್ಬೋದು. ಬ್ರೇಕ್ಫಾಸ್ಟು ಮಾಡಿಲ್ಲ, ಬೇಗ ಇದ್ರೆ ಒಂದು 2 hours ಬ್ರೇಕ್ಫಾಸ್ಟ್ ಬೇಗ ಹೊಟ್ಟೆ ಹಸಿಬಿಡುತ್ತೆ. ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ದಿನ ಎಲ್ಲ ಊಟ ಮಾಡಿಲ್ಲ ಅಂದ್ರೆ ಏನು ಅನಿಸ್ತಾ ಇರಲಿಲ್ಲ. ಇವಾಗೆಲ್ಲ ಇರೋಕ್ಕೆ ಆಗಲ್ಲ ಊಟ ಇಲ್ದಿರ. ಅವಾಗೆಲ್ಲ 2 ದಿವಸ ಊಟ ಮಾಡಿದ್ರೆ ಬೇಕಾದ್ರೆ ಇಟ್ಬಿಡ್ತಾ ಇದ್ರೆ, ಊಟ ಇಷ್ಟ ಆಗಿಲ್ಲ ಅಂದರೆ. ಇವಾಗ ಊಟ ಇಷ್ಟ ಆದ್ರೂ ಇಷ್ಟ ಆಗಿಲ್ಲ ಅಂದ್ರೂ ಹೊಟ್ಟೆ ತಿನ್ಲೇಬೇಕು. ರೆಕಾರ್ಡ್ ಮಾಡಿದ್ರೆ ಇಷ್ಟೊತ್ತಿಗೆ ಐ ಥಿಂಕ್ ಹೀಟ್ ಆಗ್ಬಿಡೋದು. ಬಟ್ 1080p ವರ್ಕ್ ಆಗ್ತಾ ಇದೆ ಅನ್ಸುತ್ತೆ, ಯಾಕಂದ್ರೆ ಸೌಂಡ್ ಬಂದಿಲ್ಲ. 10 ನನ್ ಬರುತ್ತೆ ಸೌಂಡು, ಆ ಥರ ಸೌಂಡ್ ಬಂದಿಲ್ಲ. ಮೇಕೆ ಹಾಕ್ತಾರಪ್ಪ, ಇಲ್ಲಿ ಕುರಿ ಮಾರ್ಕೆಟ್. ಇದು ಫುಲ್ ಕುರಿ ತೆತ್ಕೊಂಡು ಹೋಗ್ತಾರೆ. ಇವತ್ತು ಶನಿವಾರ ಅಲ್ಲ, ಇವತ್ತು